ಇದ್ದಾರೆ. ಸಾಕಷ್ಟು ಪಳೆ ಉಳಿಕೆಗಳು ಸಿಕ್ಕಿದೆ. ಅಫಿಷಿಯಲಿ ಯಾವುದೂ ನೋಟ್ ಬಂದಿಲ್ಲ SIT ಇಂದ. ಬಟ್ ನಮಗಿರುವಂತಹ ಮಾಹಿತಿ ಪ್ರಕಾರ ಹೆಚ್ಚು ಕಮ್ಮಿ 9 ರಿಂದ 10 ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ. ಅಂಡ್ ಆಲ್ರೆಡಿ ಮಾಧ್ಯಮಗಳು ಅದು ಹೆಣ್ಣು ಗಂಡು ಮಕ್ಕಳದು ಅಂತ ಹೇಳ್ತಾ ಇದೆ. ಅನ್ಲೆಸ್ ಫಾರೆನ್ಸಿಕ್ ರಿಪೋರ್ಟ್ ವಿಲ್ ಕನ್ಫರ್ಮ್. ಅಲ್ಲಿ ಮೆಡಿಕಲ್ ಟೀಮ್ ಇದೆ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಇಂದ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ. ಪ್ಲಸ್ ಫಾರೆನ್ಸಿಕ್ ಅವರು ಸಹ ಕನ್ಫರ್ಮ್ ಮಾಡ್ತಾರೆ. ಅಲ್ಲಿವರೆಗೂ ಅಫಿಷಿಯಲ್ ಆಗಿ SIT ಇಂದ ಯಾವುದೇ ಔಟ್ಪುಟ್ ಬಂದಿಲ್ಲ ಎಷ್ಟು ಬಾಡಿ ಸಿಕ್ತು ಅಂತ, ಮತ್ತೆ ಸಿಕ್ಕಿರೋ ಬಾಡಿ ಎಷ್ಟು ಗಂಡೆಷ್ಟು ಹೆಣ್ಣೆಷ್ಟು. ಸೊ ಲೆಟ್ ಅಸ್ ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋದು ಬೇಡ. ಸಾಕಷ್ಟು ಮಾಧ್ಯಮಗಳು ಇಲ್ಲ ಇಷ್ಟು ಹೆಣ್ಣು ಸಿಕ್ಕಿದೆ ಇಷ್ಟು ಗಂಡು ಸಿಕ್ಕಿದೆ ಅಂತ ಫಾರೆನ್ಸಿಕ್ ಅವರು SIT ಕೊಡ್ತಾರೆ. SIT ಇಂದ ನಮಗೆ ಗೊತ್ತಾಗುತ್ತೆ. ಸೊ ಅಧಿಕೃತ ಮಾಹಿತಿ SIT ಇಂದ ಹೊರಗಡೆ ಬಂದಿಲ್ಲ. ಸೊ ಮೊದಲನೇ ಪಾಯಿಂಟ್ ರಿಗಾರ್ಡಿಂಗ್ ಎಸ್ಟರ್ಡೇ ನಿನ್ನೆ ಆದಂತ ಗಲಾಟೆ ಸಂಪೂರ್ಣವಾಗಿ ಅದು ಪೂರ್ವ ನಿಯೋಜಿತ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಐ ಸ್ಪೋಕ್ ಟು ರಜತ್ ಹೆಂಡತಿಗೆ ಮೊಬೈಲ್ಗಳಿಗೆ ಕರೆಗಳು ಮತ್ತೆ ಬೆದರಿಕೆ ಕರೆಗಳು, ಮಾರಣಾಂತಿಕ ಹಲ್ಲೆ ಮಾಡ್ತೀವಿ ಅಂತ, ಪ್ಲಸ್ ಮರ್ಡರ್ ಮಾಡ್ತೀವಿ ಅಂತ ಅವ್ರಿಗೂ ಮತ್ತೆ ರಜತ್ಗೂ ಮತ್ತೆ ಬಿಗ್ ಬಾಸ್ ರಜತ್ ಅವರು ನಿನ್ನೆ ಅಲ್ಲಿ ಹೋಗಿದ್ರು. ಕಾರಣ ಯಾಕೆ ಅಂತಂದ್ರೆ ರಜತ್ ಅವ್ರ ಮುಂದೆನೆ ಗಲಾಟೆ ಆಗಿದೆ. ಮಾರ್ನಿಂಗ್ ಐ ಸ್ಪೋಕ್ ಟು ರಜತ್ ಜೊತೆ ನಾನು ಮಾತಾಡಿದೆ. ರಜತ್ ಅವ್ರ ವೈಫ್ಗೆ ಥ್ರೆಟ್ನಿಂಗ್ ಕಾಲ್ಸ್ ಬರ್ತಾ ಇರೋದು ಅವರೇ ಹೇಳ್ಕೊಂಡ್ರು. ಈ ತರ ಸಾಕಷ್ಟು ಮುಗಿಸ್ತೀವಿ ನಿನ್ನ, ಬಂದಿದ್ದೆ ದೊಡ್ಡ ತಪ್ಪು ಅಂತ ಹೇಳಿ ಸಾಕಷ್ಟು ಬೆದರಿಕೆ ಕಾಲಗಳು ಬರ್ತಾ ಇದೆ. ಎಸ್ಪೆಷಲಿ ರಜತ್ ಅವ್ರ ವೈಫ್ಗೆ ಮೆಸೇಜಸ್ ಮತ್ತೆ ವಾಟ್ಸ್ಆಪ್ ಕಾಲ್ಸ್ ಬರ್ತಾ ಇದೆ. ಅಂಡ್ ಈ ಶೇರ್ಡ್ ವಿತ್ ಮೀ ರಜತ್ ಅವ್ರಿಗೆ. ಅವ್ರು ಅದನ್ನೇ ಹೇಳ್ಕೊಂಡ್ರು, ಅಲ್ಲ ರೀ ಅನ್ಯಾಯದ ಸಾವುಗಳಾಗಿದೆ, ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿ ಏನೋ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ನಿಮ್ಮನ್ನೇ ಕೊಲೆ ಮಾಡ್ತೀವಿ ಅಂತೇಳಿ ಕಾಲ್ಸ್ ಬರ್ತಾ ಇದೆ. ನೆನ್ನೆ ನನ್ನ ಮುಂದೆ ಗಲಾಟೆ ಆಯ್ತು. ನೆನ್ನೆ ಹೆಚ್ಚು ಕಡಿಮೆ 4 ರಿಂದ 4:15 ಸಮಯದಲ್ಲಿ ರಜತ್ ಮುಂದೆನೆ ಗಲಾಟೆ ಆಗಿರೋದು. ರಜತ್ ಐ ಥಿಂಕ್ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಹೊರಗಡೆ ಬಂದ ಮೇಲೆ ಒಂದು ಪ್ರೆಸ್ ಅವ್ರಿಗೆ ಒಂದಷ್ಟು ಬ್ರೀಫ್ ಅನ್ನ ಕೊಟ್ಟು ಅಲ್ಲಿಂದ ಸ್ವಲ್ಪ ಟರ್ನಿಂಗ್ ಗೆ ಬಂದಾಗ ಆ ಟರ್ನಿಂಗ್ ಅಲ್ಲಿ ಇವರು ಅಂದ್ರೆ ನಿನ್ನೆ ಅವರು ಯೂಟ್ಯೂಬರ್ಸ್ ಯಾರ ಮೇಲೆ ಗಲಾಟೆ ಆಯ್ತಲ್ಲ ಅವರು ಸಿಕ್ಕಿದ್ರು. ಅವ್ರ ಹತ್ರ ಬ್ರೀಫ್ ಮಾಡ್ತಾ ಇದ್ದಂಗೆನೆ ಹೆಚ್ಚು ಕಡಿಮೆ 2 ರಿಂದ 3 ಬ್ಲಾಕ್ ಕಲರ್ ಸ್ಕಾರ್ಪಿಯೋ, ಒಂದು 7-8 ಆಟೋ, ಒಂದು ಮಾರುತಿ ವ್ಯಾನ್ ಎಲ್ಲ ಒಟ್ಟಿಗೆ ಬಂದು ಒಂದು 60 ರಿಂದ 65 ಗೂಂಡಾಗಳು. ಈಗ ಧರ್ಮಸ್ಥಳದ ಹೆಸರನ್ನ ನಾವು ತೆಗೆದ್ರೆ ಹೆಸರಾಳಾಗತ್ತೆ ಅಂತಾರೆ. ಬಟ್ ಆದ್ರೆ ನಮ್ಗೆ ಧರ್ಮಸ್ಥಳದ ಹೆಸರನ್ನ ಬಳಸಬಹುದು ಅಂತ ಮಾನ್ಯ ನ್ಯಾಯಾಲಯನೇ ಕ್ಲಿಯರ್ ಮಾಡಿದೆ. ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಕೊಟ್ಟಿದ್ದನ್ನ ಹೈಕೋರ್ಟ್ ತೆಗೆದುಹಾಕಿದೆ. ಕೆಳಗಡೆ ಇರೋ ಕೋರ್ಟ್ ಇವ್ರದೇ ಆದಂತ ಕಾಲೇಜಲ್ಲಿ ಓದಂತ ರೈ ಜಡ್ಜ್ ಅವರು ಏನೋ ಗ್ಯಾಗ್ ಆರ್ಡರ್ ನ ಕೊಟ್ಟಿದ್ರು. ಎಲ್ಲ ವೈಂಡ್ ಅಪ್ ಆಯ್ತು. ನಿನ್ನೆ ಇವತ್ತು ಬೆಳಗ್ಗೆ ನಾನು ಆರ್ಡರ್ ಕಾಪಿನ ಹಾಕಿದ್ದೆ. ಏನ್ ಆದೇಶ ಮಾಡಿದೆ ಹೈಕೋರ್ಟ್ ಮತ್ತೆ ಕೆಳಗಿನ ಕೋರ್ಟ್ ಏನ್ ಆದೇಶ ಆಗಿದೆ, ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತೆಗೆದುಹಾಕಿದ್ದಾರೆ. ಧರ್ಮಸ್ಥಳದ ಹೆಸರನ್ನ ಆಮೇಲೆ ಯಾರ ಮೇಲೆ ಆರೋಪ ಇದೆ ಅವರ ಹೆಸರನ್ನ ಬಳಸಬಹುದು ಅಂತ ನ್ಯಾಯಾಲಯವೇ ಕ್ಲಿಯರ್ ಮಾಡಿದ್ರೆ ಈ ಗೂಂಡಾಗಳು 60 ರಿಂದ 65 ಜನ ಗೂಂಡಾಗಳು ನಿಮಗೇನಾದ್ರೂ ಈ ಧರ್ಮಸ್ಥಳದಲ್ಲಿರುವಂತ ಈ ವಡಿಕಲ್ ಗೂಂಡಾ ರಾಜ್ಯದ ಗೂಂಡಾಗಳು ನಿನ್ನೆ ನುಗ್ಗಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಸೆಲೆಬ್ರಿಟಿ ಸೌಜನ್ಯ ಮನೆಗೆ ಹೋದ್ರೆ ಇವರು ನುಗ್ಗುತ್ತಾರೆ ಅಂತಂದ್ರೆ ಇನ್ಫ್ಯಾಕ್ಟ್ ರಜತ್ ಮೇಲೆ ಕೂಡ ತಳ್ಳಾಟ ಆಗಿದೆ. ರಜತ್ ಅವರದು 4 ವೆಹಿಕಲ್ ಇತ್ತಂತೆ. 4 ರಿಂದ 5 ವೆಹಿಕಲ್ ಎಲ್ಲ ಹೋಗಿದ್ದಾರೆ. ಒಂದು ವೆಹಿಕಲ್ ಅಲ್ಲಿ ರಜತ್ ಕೂತ್ಕೊಂಡಿದ್ದಾರೆ. ಬಲವಂತವಾಗಿ ಅವ್ರನ್ನ ಕುಣಿಸಿ ಆಮೇಲೆ 60 ರಿಂದ 65 ಜನ 4 ಜನಕ್ಕೆ ಹೊಡೆದ್ರೆ, ಹೇಯ್ ನೀವೇನ್ ಗಂಡಸರೋ ಅಥವಾ ಗಂಡಸ ಹೆಸರಲ್ಲಿರುವಂತ ಉಸಿರು ಒಳ್ಳಿಗಳೋ ಏನ್ರೋ ನಿಮ್ ಕತೆ? ಏನ್ ನೀವೇನ್ ಅನ್ಕೊಂಡಿದ್ದೀರಾ 6 ಕೋಟಿ ಕನ್ನಡಿಗರು ಎಲ್ಲ ನೋಡ್ತಾ ಇದಾರಂತನ? ಅದರಲ್ಲಿ 6 ಕೋಟಿ ಕನ್ನಡಿಗರಲ್ಲಿ ಏನಿಲ್ಲ 10% ಅಂದ್ರೆ 60 ಲಕ್ಷ. ಬೇಡಪ್ಪ, 6 ಕೋಟಿ ಕನ್ನಡಿಗರಲ್ಲಿ 1% ಜನ ಅಂದ್ರೆ 6 ಲಕ್ಷ ಜನ ನಾವು ಬೇಕಾದ್ರೆ ಧರ್ಮಸ್ಥಳಕ್ಕೆ ಬಂದು ನಿಮ್ಮ ಅಹಂಕಾರವನ್ನ ಕಾನೂನಾತ್ಮಕವಾಗಿ ಅಳಿಯಕ್ಕೆ ಕೆಪಾಸಿಟಿ ಇದೆ. ನೀವೇನ್ ಅನ್ಕೊಂಡಿದ್ರ ಬರೀ 60 ಜನಕ್ಕೆ ಇಷ್ಟೊಂದು ಉಚ್ಚಾಟ ಆಡ್ತಿರಲ್ಲೇನ್ರ? 6 ಕೋಟಿ ಕನ್ನಡಿಗರಲ್ಲಿ 1% ಅಂದ್ರೆ 6 ಲಕ್ಷ ಜನ ನಾವುಗಳು ವಿ ಕ್ಯಾನ್ ವಾಕ್ ಇನ್ ಟು ಧರ್ಮಸ್ಥಳಕ್ಕೆ ಗಾಡಿ ತಗೊಂಬಂದು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುವಂತ ಎಲ್ಲ ಕೆಪಾಸಿಟಿ ಇದೆ. ಲೇ
ಏ ಗುಂಡಾಗಳ, ಏ ರೌಡಿಗಳ, ಏನ್ ಅನ್ಕೊಂಡಿದ್ದೀರಾ ನೀವು? ನಿಮಗೆ ಆ ಯೂಟ್ಯೂಬರ್ಸ್ ಏನಾದ್ರು ತಪ್ಪಾಗಿ ಬಿಂಬಿಸಿದ್ರೆ, ಪ್ರಸಾರ ಮಾಡಿದ್ರೆ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದೆ, ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾರನ್ನ ವಕೀಲರು ಹಿಡ್ಕೊಂಡು ಒಂದು ಕಂಪ್ಲೇಂಟ್ ಅನ್ನು ಕೊಡಬಹುದು. ನೋಡಬಹುದು. ನೀವೆಲ್ಲ ಓದು ಬರದ ಗೂಂಡಾಗಳಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೀವೇನು ಅನ್ಕೊಂಡಿದ್ದೀರಾ? ನೀವು ಆ ಗೂಂಡಾಗಿರಿ ಮಾಡ್ಬಿಟ್ರೆ ಯಾರು ಸೌಜನ್ಯ ಮನೆಗೆ ಬರ್ದಿರ ಇರ್ಲಿ, ಯಾರು ಮಹೇಶ್ ಮತ್ತೆ ಆ ಮಟ್ಟಣ್ಣನವರನ್ನ ಭೇಟಿ ಮಾಡದಿರ ಇರ್ಲಿ, ಈ ಕೊಲೆಗಳೆಲ್ಲ ಮುಚ್ಚಾಕೋಗ್ಲಿ ಅನ್ನೋದ ನಿಮ್ಮ ಉದ್ದೇಶ? ನಾವು ಯಾರು ಈ ಗುಂಡಾ ರಾಜ್ಯದ ಬೆದರಿಕೆಗೆ ಯಾರು ಬಗ್ಗೋರು ಯಾರು ಇಲ್ಲ. ಇಲ್ಲಿ ನಿಮ್ಮಗಳಿಗೆ ಹೆಂಗೆ ನಿಮ್ಮ ಅನಿಸಿಕೆ ಮೇಲೆ ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನಮಗೂ ಅಷ್ಟೇ ಇದೆ. ಟುಡೇ ಒಂದಷ್ಟು ಜನ ವಿ ಆರ್ ಗೋಯಿಂಗ್ ಟು ಮೀಟ್ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಒಂದಷ್ಟು ಜನ ವಕೀಲರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ವಿ ವಿಲ್ ಆಸ್ಕ್ ಸಿಎಂ ಟು ಇಂಟರ್ವೆನ್. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ, ಸರ್ಕಾರವನ್ನ ಖಂಡಿತವಾಗಿ ಪೊಲೀಸ್ ಇಲಾಖೆನ ಇಂಟರ್ವೆನ್ ಮಾಡ್ಕೊಂತೀವಿ. ನಾವು ನಿಮ್ ರೀತಿ ಗುಂಡಾಗಳಲ್ಲ. ಬರ್ಲೇಬೇಕು ಅಂದ್ರೆ 2 ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಯಾವ್ದೋ ಕಿತ್ತೋಗಿರೋ ಮಾರ್ತೀವಿ ಅನ್ನೋ ಒಂದು 5 ಆಟೋ ತಗೊಂಡ್ಬಂದ್ಬಿಟ್ರೆ ನೀವು ಗುಂಡಾಗಳೇನೋ? ಮನ್ಸು ಮಾಡಿದ್ರೆ ಒಂದು 500 ವೆಹಿಕಲ್ ಧರ್ಮಸ್ಥಳಕ್ಕೆ ಇಳಿತದೆ. ಬರ್ಬೇಕಾ? ವಿ ವಿಲ್ ಕಮ್. ನೀವೇನು ಅಲ್ಲ, ಪೊಲೀಸರಿಗೆ ನಿಮ್ಮನ್ನ ನಿಯಂತ್ರಣ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮಗೆ ಪ್ರತಿಕ್ರಿಯೆ ಕೊಡಕ್ಕೆ ಈ ದೇಶದ ಸಂವಿಧಾನದ ಮೇಲೆ ನಮ್ಗೆ ನಂಬಿಕೆ ಇದೆ. ಕರ್ನಾಟಕ ರಾಜ್ಯ ಸ್ಥಾಪಿಸಿರುವ SIT ಮೇಲೆ ನಮ್ಗೆ ನಂಬಿಕೆ ಇದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನಡೆ ಮೇಲೆ ನಮ್ಗೆ ನಂಬಿಕೆ ಇದೆ. ದಟ್ ಈಸ್ ದ ರೀಸನ್ ನಾವು ಕೂಡ ರಿಯಾಕ್ಟ್ ಮಾಡಕ್ಕಾಗಿಲ್ಲ. ಬರೀ ಎರಡು ಬ್ಲಾಕ್ ಸ್ಕಾರ್ಪಿಯೋ, ಒಂದು ಕಿತ್ತೋಗಿರೋ ಮಾಡ್ತೀವಿ ಅನ್ನೋ 4 ಆಟೋ 60 ಜನಕ್ಕಿಷ್ಟು ನೀವು ನಿಗರಾಡಿದ್ರೆ ಅಕಸ್ಮಾತ್ ಕರ್ನಾಟಕದಲ್ಲಿರುವ 6 ಕೋಟಿ ಜನ 1% 6 ಲಕ್ಷ ಜನ ಆಗ್ತೀವಿ. ನಾವೇನಾದ್ರೂ ಗಾಡಿಗಳು, ಕಾರುಗಳು, ಆಟೋಗಳು, ವ್ಯಾನ್ಗಳು, ನನಗೆ ಇನ್ನೊಂದು ಕಮ್ಮಿ ಅಂದ್ರೆ ಒಂದು 10 ಜನ ಸರ್ ನಾವು ಬಸ್ ಕೊಡ್ತೀವಿ, ನಾವು ಬರ್ತೀವಿ, ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ತಾ ಇದಾರೆ. ಶುಡ್ ವಿ ವಾಕ್ ಇನ್? ಬರ್ಬೇಕೇನಾ? ಬರೋಣವಾ? ಖಂಡಿತ. ನಿಮಗಿಂತ ಹೆಚ್ಚಿನ ಶಕ್ತಿ ಇದೆ ನಮ್ಗೆ. ನಿಮಗಿಂತ ಹೆಚ್ಚಿನ ವಾಹನಗಳು, ಬಸ್ಸುಗಳು, ಕಾರುಗಳು. ಧರ್ಮಸ್ಥಳಕ್ಕೆ ಒಬ್ಬನೇ ಸಾಹುಕಾರ. ಬೆಂಗಳೂರಲ್ಲಿ ಗಲ್ಲಿಗೂ ಸಾಹುಕಾರ ಇದ್ದಾರೆ. ನಾವು ಏನ್ ಕಡಿಮೆ ಇಲ್ಲ. ಅಂತ 100 ಗಾಡಿನ, ಅಂತ 1000 ಗಾಡಿನ ಹೇಳದಲ್ಲ, 10 ಕಿಲೋಮೀಟರ್ ಬ್ಲಾಕ್ ಆಗುತ್ತೆ. ಅಕಸ್ಮಾತ್ ನಾವೇನಾದ್ರೂ ಧರ್ಮಸ್ಥಳ ಕಡೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಕನಿಷ್ಠ 10 ಕಿಲೋಮೀಟರ್ ಬ್ಲಾಕ್ ಆಗುತ್ತೆ. ಅಲ್ಲಿರುವ ಪೊಲೀಸ್ ಫೋರ್ಸು, ನೀವುಗಳು ನಡ್ಗೋಗ್ತೀರಾ. ಆಮೇಲೆ ನಮ್ಗೆ ಈ SIT ಮೇಲೆ, ಪೊಲೀಸರ ಮೇಲೆ, ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ ಕ್ರಮದ ಮೇಲೆ ನಮಗೆ ನಂಬಿಕೆ ಇದೆ. ನಮ್ಗೆ ಯಾರಿಗೂ ಬರಕ್ಕಾಗಲ್ಲ ಅಥವಾ ನಾವು ಮಾತಾಡಿಲ್ಲ ಅಂತಂದ್ರೆ ನಾವ್ ಯಾರೋ ಬಳೆ ಹಾಕೊಂಡ್ಬಿಟ್ಟಿದೀವಿ ಅನ್ನೋದು ಅನ್ಕೊಳಕ್ ಹೋಗ್ಬೇಡಿ. ಗೂಗಲ್ ಪೇ ನನ್ನ ಮಕ್ಕಳೆಲ್ಲ ಮಾತಾಡ್ತಾರೆ. ಅವನ್ ಯಾವನ ಗೂಗಲ್ ಪೇ ದೇವರನ್ನ, ಅಶ್ವತ್ ಕಟ್ಟೆನ, ದೇವಸ್ಥಾನನ ತೋರಿಸ್ಕೊಂಡು ಗೂಗಲ್ ಪೇಗಳೆಲ್ಲ ಮಾತಾಡ್ತಾರೆ. ನಾವು ಗೂಗಲ್ ಪೇ ಅಲ್ಲ, ಫೋನ್ ಪೇನೂ ಅಲ್ಲ, ಡೈರೆಕ್ಟ್ ಪೇ. ಬಂದ್ರೆ ಅಲ್ಲಿ ಏನಾಗುತ್ತೆ ಆಗ್ಲೇ ಬಿಡ್ಲಿ. ನಾವ್ಯಾರು ಬಳೆ ತೊಟ್ಕೊಂಡಿಲ್ಲಮ್ಮ ಗುರು. ನೀವ್ಯಾರು ಹಂಗ ಅನ್ಕೊಂಡಕ್ ಹೋಗ್ಬೇಡಿ. ನೆನ್ನೆ ಅಷ್ಟು ಜನಕ್ಕೆ ಹೊಡೆದಿದ್ರಲ್ಲ, 60 ಜನ 4 ಜನಕ್ಕೆ ಹೊಡಿತಿರಲ್ರಿ. ನೀವೇನೋ ಹೀರೋಗಳೇನೋ ಮಕ್ಕಳ? ನಿನ್ಗೆ ಹೇಳಿದ್ನಲ್ಲ, 1%, 6 ಕೋಟಿ ಜನರಲ್ಲಿ 1% 6 ಲಕ್ಷ ಜನ ಆಗ್ತಾರೆ. 6 ಲಕ್ಷ ಜನ ಧರ್ಮಸ್ಥಳ ಕಡೆ ಏನಾದ್ರು ನಾವು ಬಂದ್ರೆ ನಿಮ್ಮ ಗತಿ ಏನಾಗುತ್ತೆ? ಇರೋ ಮಂಗಳೂರು ಪೊಲೀಸ್ ಎಲ್ಲ ಹಾಕೊಂಡ್ರು ಕೂಡ ಬರೋ ಜನನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕರೆ ಕೊಡ್ಬೇಕಾ? ಬರ್ತೀವಿ. ಆಮೇಲೆ ನೀವು ನಿನ್ನೆ ಗಲಾಟೆ ಮಾಡಿದ್ರಲ್ಲ, ನಿಮ್ ಮನೆ ಹೆಣ್ಮಕ್ಳು ಯಾರು ಸುತ್ತೋಗಿಲ್ಲ, ನಿಮ್ ಮನೆ ಹೆಣ್ಮಕ್ಳನ್ನ ಯಾರು ರೇಪ್ ಮಾಡಿಲ್ಲ, ನಿಮ್ ಮನೆ ಹೆಣ್ಮಕ್ಳನ್ನ ಯಾರು ಮುಚ್ಚಾಕಿಲ್ಲ. ಅಲ್ಲಿ ರೇಪ್ ಆಗಿರೋರು, ಮುಚ್ಚಾಗಿರೋರು ಬೇರೆಯವರ ಬಡವರ ಹಿಂದೂ ಹೆಣ್ಮಕ್ಳು. ನಾವು ಸರ್ಕಾರನ ಕೇಳಿ SIT ನ ಸ್ಥಾಪನೆ ಮಾಡಿರೋದು. SIT ತನಿಖೆ ಮಾಡ್ತಾ ಇದೆ.
ನೀವೇನೋ ಗುಂಡಾಯಿಸಂ ಮಾಡೋದು, ನೀವ್ ಯಾರೋ ಗುಂಡಾಯಿಸಂ ಮಾಡಕ್ಕೆ. ಗುಂಡಾಗಳಿಗೆಲ್ಲ ಬಾಸು ಪೊಲೀಸವ್ರ ಮೇಲೆ ಅಡ್ವೊಕೇಟ್ಗಳು. ಬೇಕು ಡೌಟ್ ಇತ್ತು ಅಂತಂದ್ರೆ ಇತಿಹಾಸ ತೆಗೆದು ನೋಡಿ. ಒಂದು ಫಸ್ಟ್ ರಿಯಾಕ್ಷನ್ ನಮ್ದೇ ಇರ್ತದೆ. 2 ಸ್ಕಾರ್ಪಿಯೋ, 1 ಕಿತ್ತೋಗಿರೋ ಮಾರ್ತೀವಿ ಅನ್ನೋ, 4 ಆಟೋ, 60 ಜನ, ಇಷ್ಟು ನಿಗರಾಡ್ತೀರಾ. ನಾವು ಮನ್ಸು ಮಾಡಿದ್ರೆ ಚಿಕ್ಕಮಂಗ್ಳೂರ್ವರೆಗೂ ನಿಂತ್ಕೊಂತದೆ. ನಾವೇನಾದ್ರೂ ಬೆಂಗಳೂರಿಂದ ಕರೆ ಕೊಟ್ರೆ ಕರ್ನಾಟಕದಲ್ಲಿರೋ ಜನರಿಗೆ ನಾವ್ ಯಾರಿಗೂ ಕಾಸು ಕೊಡಲ್ಲ. ಬನ್ರಪ್ಪ ಅಂತ ಏನಾದ್ರು ಹೇಳಿದ್ರೆ, ಬನ್ನಿ ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಮಂಗಳೂರ್ವರೆಗೂ ಬ್ಲಾಕ್ ಆಗುತ್ತೆ ರೋಡ್. ಆಮೇಲೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ನಿಮ್ಮ ದಣಿ ಹತ್ರ 1000 ಕೋಟಿ ಇರ್ಬೋದು. ನಾವು ಒಂದೊಂದು 10,000 ರೂಪಾಯಿ ಹಾಕೊಂಡ್ಬಿಟ್ರೆ 1,000 ರೂಪಾಯಿ ಕೋಟಿ ಆಗುತ್ತೆ. ಆ ದೇವಸ್ಥಾನಕ್ಕೆ ನಾವು ಉಂಡಿ ಕಾಸು ಹಾಕಿ ಆ ದೈವ ಕೃಪೆ ನಮ್ಮ ಮೇಲೆ ಇರ್ಲಿ ಅಂತ ನಾವು ಮಾಡಿದ್ರೆ, ಅಲ್ಲಿರೋ ಉಂಡಿ ಕಾಸನ್ನು ತಗೊಂಡಂತ ನಿಮಗೆ ಹೆಂಗಿರ್ಬೇಕಾದ್ರೆ, ನಾವ್ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ, ನಾವ್ಯಾರು ಮಂಜುನಾಥನ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಮ್ಗದ್ರ ಅವಶ್ಯಕತೆನೂ ಇಲ್ಲ. ಮತ್ತೆ ನಿನ್ನೆ ನಾವು ಕೇಳಿ SIT ಸೆಟಪ್ ಮಾಡಿರೋದು. ನಿಮಗೆ ತೊಂದರೆ ಇದ್ರೆ, ಯಾರಾದ್ರೂ ತಗೊಳ್ತಾ ಇದ್ರೆ ಅಲ್ಲಿ ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆನಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ನೀವ್ಯಾರೋ ಗಲಾಟೆ ಮಾಡಕ್ಕೆ ಹೇಳ್ದಲ್ಲ. ನಿನ್ನೆಯಿಂದ ಕಡಿಮೆ ಅಂದ್ರು ನನಗೆ ಮೆಸೆಂಜರ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಅಣ್ಣ ಬನ್ನಿ ನೀವು ಕರೆ ಕೊಡಿ, ಧರ್ಮಸ್ಥಳಕ್ಕೆ ಹೋಗೋಣ, ನಡ್ಕೊಂಬರಲ್ಲ, ನಾವು ಗಾಡಿ ಎತ್ಕೊಂಡ್ಬರ್ತೀವಿ, BMW ಕಾರುಗಳು, ಆಟೋಗಳು ಎಲ್ಲ ಎತ್ಕೊಂಡ್ಬರ್ತೀವಿ, ತಡ್ಕೊಳೋ ಕೆಪಾಸಿಟಿ ಇದೆಯಾ ಧರ್ಮಸ್ಥಳದಿಂದ. ಆಮೇಲೆ ಹೇಳ್ದಲ್ಲ, ಹಾಸನದವರೆಗೂ ಬ್ಲಾಕ್ ಆಗುತ್ತೆ ನಾವೇನೋ ಕರೆ ಕೊಟ್ರೆ. ಆಮೇಲೆ ಇದು ತಮಾಷೆ ಅಲ್ಲ, ಖಂಡಿತವಾಗಿ ಹೇಳ್ತಾ ಇದೀವಿ. ನೀವು ಕೆಲವರು ಹಿಂದುತ್ವ ಹೆಸರಲ್ಲಿ ಭಿಕ್ಷೆ ಬೇಡ್ಕೊಂಡು, ಗೂಗಲ್ ಪೇ ಹಾಕ್ಸ್ಕೊಂಡು, ಅಲ್ಲೆಲ್ಲೋ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡ್ಕೊಂಡು ಅದ್ರಲ್ಲಿ ಜೀವನ ಮಾಡ್ಕೊಳೋ ವ್ಯಕ್ತಿಗಳೆಲ್ಲ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಒಂದ್ಸತಿ ನಾವೇನೋ ಡಿಸೈಡ್ ಮಾಡಿದ್ರೆ ಖಂಡಿತವಾಗಿ ನಾವು ಯಾಕೆ ಧರ್ಮಸ್ಥಳಕ್ಕೆ ಬರ್ತಾ ಇಲ್ಲ, ಒಂದು ಕಾರಣ SIT ತನಿಖೆ ಮಾಡ್ತಾ ಇದೆ. ನಾವು SIT ನ ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ. ಅಲ್ಲಿ ಹೋಗ್ತಾ ಇರೋಂತ ತನಿಖೆನ ನಾವ್ ಯಾರು ತಡೆಯಕ್ ಇಷ್ಟ ಇಲ್ಲ. ನಮ್ಮಿಂದ ಆ ತನಿಖೆ ಏನು ತೊಂದರೆ ಆಗ್ಬಾರ್ದು ಅಂತ ಒಂದೇ ಒಂದು ವಿಚಾರಕ್ಕೆ ನಾವ್ಯಾರು ಬರ್ತಾ ಇಲ್ಲ. ಕರೆ ಕೊಟ್ರೆ 6 ಕೋಟಿ ಕನ್ನಡಿಗರು 1% ಜನ ಬಂದ್ರು, 6 ಲಕ್ಷ ಜನಕ್ಕೆ ಕಡಿಮೆ ಅಂದ್ರು 1 ಲಕ್ಷ ವೆಹಿಕಲ್ ಕಿತ್ತೋಗಿರೋ 2 ಸ್ಕಾರ್ಪಿಯೋ ತಂದ್ಬಿಟ್ಟು ಮೀಸೆ ತಿರುತ್ತಿರಲ್ಲ. ತರಿಸ್ಬೇಕೇನ್ರ ಗಾಡಿಗಳು? ಬರ್ಬೇಕಾ? ನಿಮ್ಮ ಅಪ್ಪಂದಲ್ಲ ಧರ್ಮಸ್ಥಳ, ಮಂಜುನಾಥನ ಪುಣ್ಯಕ್ಷೇತ್ರ, ಯಾರ್ ಬೇಕಾದ್ರೆ ಬರ್ಬೋದು, ನಾವು ಬರ್ತೀವಿ. ಬರ್ಬೇಕಾ? ತೋರಿಸ್ಬೇಕಾ? ಚಿಕ್ಕಮಂಗ್ಳೂರು SP ಅಲ್ಲ, ಇಡೀ ಪೊಲೀಸ್ ಫೋರ್ಸ್ ಬಂದ್ರು ಕೂಡ ಬರೋ ಜನನ ಮೇಂಟೈನ್ ಮಾಡಕ್ಕಾಗಲ್ಲ. ತಡಿಯೋ ದೂರದ ಮಾತು. ನಮ್ಗಳಿಗೆ ಈ ಪ್ರಜಾ ವ್ಯವಸ್ಥೆನಲ್ಲಿ ಸರ್ಕಾರದ ಮೇಲೆ, ಪೊಲೀಸ್ ತನಿಖೆ ಮೇಲೆ, SIT ಮೇಲೆ ಕನಿಷ್ಠ ನಂಬಿಕೆ ಅಂತೂ ಇದೆ. ನಮ್ಗೇನೋ ತೊಂದರೆ ಆದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದು. ರಜತ್ಗೆ ಸಾಕಷ್ಟು ಕೊಲೆ ಮಾಡೋ ಬೆದರಿಕೆ ಆಗ್ತಾ ಇದ್ದೀರಾ. ಇವತ್ತು ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಬಿಫೋರ್ DGP ಮುಂದೆ ಕಂಪ್ಲೇಂಟ್ ಫೈಲ್ ಆಗುತ್ತೆ. ನಾವು ನಿಮ್ ತರ ರಜತ್ಗೆ ಕೊಲೆ ಬೆದರಿಕೆ ಹಾಕರ್ರೆ ಅಂತ ನಾವು ಧರ್ಮಸ್ಥಳಕ್ಕೆ ಹುಡ್ಕೊಂಡ್ಬಂದು ನಿಮ್ಗೆ ಹೊಡೆಯೋ ಕೆಲಸ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಕಾನೂನು ಕೈ ತಗೊಂಡ್ರೆ ಮತ್ತೆ ನಮ್ಮ ದೇಶದ ಸಂವಿಧಾನವನ್ನ, ಸರ್ಕಾರನ, ಇಲ್ಲಿರೋ ಪೊಲೀಸನ್ನ, ಇಲ್ಲಿರೋ ನ್ಯಾಯಾಲಯವನ್ನ ನಾವೇ ಗೌರವಿಸಿಲ್ಲ. ಹೆಂಗೆ ನಾವ್ಯಾರು ಕೈಗೆ ಬಳೆ ತೊಟ್ಕೊಂಡಿಲ್ಲ. ನೀವು ನಿಮ್ಮನ್ನ ಗಂಡುಗಲಿ ಅನ್ಕೊಂಡ್ರೆ ಒಂದು ದೊಡ್ಡ ವ್ಯವಸ್ಥೆನೇ ಇದೆ. ನಾವೇನಾದ್ರು ಕರೆ ಕೊಟ್ರೆ, ನನಗೆ ಕಡಿಮೆ ಅಂದ್ರೆ ಒಂದು 10,000 ಜನ ಮೆಸೇಜ್ ಮಾಡಿದ್ದಾರೆ, ಬಸ್ ಕಳಿಸ್ತೀನಿ, ಕಾರ್ ಕಳಿಸ್ತೀನಿ, ನಾವು ಬರ್ತೀವಿ, ಜಗಣ ಒಂದ್ ಕರೆ ಕೊಡಿ ಅಂತ. ನಾವು ನಿಮ್ ರೀತಿ ದಡ್ಡತನ ಕೆಲಸ ಮಾಡಬೇಕು ಅಂತಂದ್ರೆ ಅವತ್ತು ಹೇಳ್ತಾರೆ ವೀರೇಂದ್ರ ಹೆಗ್ಡೆ ನಮ್ಮ ಜನ ನುಗ್ಗಕ್ಕೆ ರೆಡಿ ಇದ್ದಾರೆ ಅಂತ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರೇ ಬರೇ ಖಾತೆ. ನಾವೇನ ಕರೆ ಕೊಟ್ರೆ ನಾವು ವೀರೇಂದ್ರ ಹೆಗ್ಡೆ ಅವರಲ್ಲ. ನಾವೇನ ಕರೆ ಕೊಟ್ರೆ ನಮ್ಮ ತಾಕತ್ತನ್ನ, ನಮ್ಮ ನಾಲ್ಗೆನ, ನಮ್ಮ ಪರ್ಸನಾಲಿಟಿನ, ನಮ್ಮ ಯೋಗ್ಯತೆನ ನಂಬಿ ಬರುವಂತ ವ್ಯಕ್ತಿಗಳಿದ್ದಾರೆ. ನಮ್ಮ ಹತ್ರ 1000 ಕೋಟಿ ಹಣ ಇಲ್ದಿರಬಹುದು, ನಮ್ಮ ಹತ್ರ ಅಧಿಕಾರ ಇಲ್ದಿರಬಹುದು, ಆದರೆ ನಮ್ಮ ಕರೆಗೆ ಜನ ಬರ್ತಾರೆ.
ನಾನು ಕರೆ ಕೊಟ್ರೆ ಬೇರೆ ಕತೆ ಆಗುತ್ತೆ. ಟೆಸ್ಟ್ ಮಾಡ್ಬೇಕಾ ಹೇಳಿ, ಟೆಸ್ಟ್ ಮಾಡೋಣ, ಸಮಸ್ಯೆ ಏನಿಲ್ಲ. ಬಟ್ ಆದರೆ ನಿಮಗೂ ನಮಗೂ ಬೇಜಾನ್ ವ್ಯತ್ಯಾಸ ಇದೆ. ನಿಮ್ಮ ಗುಂಡಾಯಿಸಂಗೂ ನಮ್ಮ ನಂಬಿಕೆ ಪ್ರಜಾಸತ್ತ ವ್ಯವಸ್ಥೆನಲ್ಲಿ ನಾವು ಈ ಸರ್ಕಾರ ನಂಬಿದ್ದೀವಿ, ಈ SIT ನಂಬಿದ್ದೀವಿ, ಈ ಪೊಲೀಸ್ ವ್ಯವಸ್ಥೆ ನಂಬಿದಿರಿ, ಈ ನ್ಯಾಯಾಲಯ ನಂಬಿದ್ದೀವಿ. ನ್ಯಾಯಾಲಯದಲ್ಲಿ ಮೊದಲು ಎಕ್ಸ್ಪರ್ಟ್ ಇಂಜೆಕ್ಷನ್ ಕೊಟ್ರು, ತದನಂತರ ನ್ಯಾಯಾಲಯ ಕೊಟ್ಟಿದ್ದ ಇಂಜೆಕ್ಷನ್ ರದ್ದು ಮಾಡ್ತು. ಈ ದೇಶದ ನ್ಯಾಯಾಲಯದಲ್ಲಿ ಇವತ್ತು ಕೂಡ ನ್ಯಾಯ ಸಿಗುತ್ತೆ. ಇದೇ ಕೇಸಲ್ಲಿ ಹರ್ಷೇಂದ್ರನ್ ಕೇಸಲ್ಲಿ ಕೊಟ್ಟದಂತ ಎಕ್ಸ್ಪರ್ಟ್ ಇಂಜೆಕ್ಷನ್ ನ ಹೈಕೋರ್ಟ್ ರದ್ದು ಮಾಡಿದೆ. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ನಮಗೆ SIT ಮೇಲೆ ನಂಬಿಕೆ ಇದೆ, ಪೊಲೀಸರ ಮೇಲೆ ನಂಬಿಕೆ ಇದೆ, ಅವ್ರು ಮಾಡ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇದೆ, ಅದನ್ನ ತೋರಿಸ್ತಾ ಇರುವಂತಹ ಮಾಧ್ಯಮಗಳ ಮೇಲೆ ನಂಬಿಕೆ ಇದೆ. ಒಂದು ಆ ಕಡೆ ಈ ಕಡೆ ಕೆಲವು ಪೌಡರ್ ಮಾಧ್ಯಮಗಳಿರ್ತವೆ, ಪೌಡರ್ ಟಿವಿ, ಆ ಟಿವಿ, ಈ ಟಿವಿ ಅಂತ. ಬಟ್ ನಾನು ಹೇಳೋದೇನು ಅಂತಂದ್ರೆ, ವಿ ವಿಲ್ ನಾಟ್ ಟೇಕ್ ಲಾ ಇನ್ ಟು ಹ್ಯಾಂಡ್ಸ್. ನಾವ್ ಯಾರು ಕಾನೂನ ಕೈ ತಗೊಳಲ್ಲ, ನಾವ್ ಯಾರು ಗುಂಡಾಗಳ ರೀತಿ ವರ್ತನೆ ಮಾಡಲ್ಲ. ಅಲ್ಲ, ಜಸ್ಟ್ ಬಿಕಾಸ್ ನೀವು ಗುಂಡ ಅಂತಂದ್ರೆ ನಮ್ಗೆ ಆ ವರ್ತನೆ ಮಾಡಕ್ ಬರಲ್ಲ ಅಂತಲ್ಲ, ನಮ್ಗೆ ಬರುತ್ತೆ. ಆದ್ರೂ 13 ಪಿಟ್ಟನ್ನ SIT ಅವರು ಮುಗಿಸಿದ್ದಾರೆ. SIT ಅವರು ಮುಗಿಸಿದ್ಮೇಲೆ ಈಗ ತಾತ್ಕಾಲಿಕವಾಗಿ 13 ಪಿಟ್ಟು ಮುಗಿದ್ಮೇಲೆ ಒಂದು ಬ್ರೇಕ್ ಅನ್ನ ತಗೊಂಡಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ SIT ಮುಖ್ಯಸ್ಥರಾದಂತವರು ಆ ಗ್ರೌಂಡ್ ಸ್ಕ್ಯಾನರ್ ಅನ್ನ ಬಳಸಲಿಕ್ಕೆ ಮಾತುಕತೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಲಿ ಟೆಕ್ನಾಲಜಿಯನ್ನ, ಗ್ರೌಂಡ್ ಸ್ಕ್ಯಾನಿಂಗ್ ಡಿವೈಸ್ ಗಳನ್ನ ಬಳಸಿ ಮೋಸ್ಟ್ಲಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ SIT ಅವರು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಬಂತು. ಜೊತೆನಲ್ಲಿ ಇವತ್ತು ಸಂಜೆ 4:15 ಸಮಾನ ಮನಸ್ಕರ ಸಭೆಯನ್ನ ಪ್ರೆಸ್ ಕ್ಲಬ್ ಅಲ್ಲಿ ಕರೆದಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಸಂಜೆ 4:15 ಪ್ರೆಸ್ ಕ್ಲಬ್ಗೆ ಸಮಾನ ಮನಸ್ಕರ ಸಭೆಯನ್ನ ಕರೆದಿದ್ದಾರೆ. ಸಾಧ್ಯವಾದ್ರೆ ನೀವೆಲ್ಲ ಜಾಯ್ನ್ ಆಗಿ, ನಾನು ಕೂಡ ಐ ವಿಲ್ ಟ್ರೈ ಟು ಜಾಯ್ನ್. 4:15 ನಾನು ಬರ್ತೀನಿ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾ ವ್ಯವಸ್ಥೆ ಬದುಕಿದೆ. ಆಮೇಲೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ನಾವೆಲ್ಲ ನಂಬಿಕೆ ಇಟ್ಟಿದ್ದೀವಿ. ಆಮೇಲೆ ನೀವು ಗುಂಡಗಳಾದ್ರೆ ನಮಗೂ ಗುಂಡಾಯಿಸಂ ಮಾಡಕ್ ಬರುತ್ತೆ, ಆದ್ರೆ ನಿಮಗೂ ನಮಗೂ ವ್ಯತ್ಯಾಸ ಇದೆ. 2 ಸ್ಕಾರ್ಪಿಯೋ, 1 ಕಿತ್ತೋಗಿರೋ ಮಾಡ್ತೀವಿ, 4 ಆಟೋ, 60 ಜನ, ಇಷ್ಟು ಹುಚ್ಚಾಟ ಆಡ್ತೀರಾ. ಅದೇ ಜಾಗದಲ್ಲಿ ನಾವೇನಾದ್ರು ಒಂದು 10,000 ವೆಹಿಕಲ್ ತಗೊಂಡ್ಬಂದು ನಿಲ್ಸಿದ್ರೆ, ಜನ ಬರಕ್ ಕೇಳಿದ್ರೆ ಎಲ್ಲ ಓಡಾಕ್ತೀರಾ? ನೀವು ಎಲ್ಲ ಓಡಾಕ್ತೀರಾ? ಯಾಕೆ? ಧರ್ಮಸ್ಥಳಕ್ಕೆ ಸಾಹುಕಾರನ ಒಬ್ಬನೇ ಇರ್ಬೋದು. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಗಲ್ಲಿಗೂ ಸಾಹುಕಾರ ಇದ್ದಾರೆ, ಮರಿಬೇಡಿ. ದುರಹಂಕಾರ ನಿಮ್ಮೊಬ್ಬರಿಗೆ ಅಲ್ಲ, ನಿಮ್ಮ ದಣಿ ದೊಡ್ಡವನೇ ಇರ್ಬೋದು. ಆದ್ರೆ ಈ ದೇಶದ ಸಂವಿಧಾನ ಎಲ್ಲಕ್ಕಿಂತ ಮಿಗಿಲು. ಈ ದೇಶದ ಪ್ರಧಾನಿಗಿಂತ ಮೇಲೆ ಇರೋದು, ಈ ದೇಶದ ಸುಪ್ರೀಂ ಕೋರ್ಟ್ಗಿಂತ ಮೇಲೆ ಇರೋದು, ಈ ದೇಶದ ಪ್ರೆಸಿಡೆಂಟ್ ಮೇಲೆ ಇರೋದು ಈ ದೇಶದ ಸಂವಿಧಾನ. ಅದ್ರ ಕೆಳಗಡೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮನ್ನ ಪರೀಕ್ಷೆ ಮಾಡೋ ಕೆಲಸ ಮಾಡಕ್ ಹೋಗ್ಬೇಡಿ. ನಾನು ಪಾಪ ಆ ಮಹೇಶ್ ತಿಮ್ರೋಡು ಇವ್ರ ಮೇಲೆ, ಆ 3 ಜನ ಮೇಲೆ FIR ಮಾಡಿದಾರಂತೆ. ಈಗ ಇವ್ರ 3 ಜನ ಮೇಲೆ ಮಾಡಿದ್ರೆ ಈ ಗೂಂಡಾಗಳನ್ನ ಕಳಿಸಿದವನು ನಮಗಿರುವಂತ ಮಾಹಿತಿ ಪ್ರಕಾರ ಹರ್ಷೇಂದ್ರ ಜೈನ್, ವೀರೇಂದ್ರ ಹೆಗ್ಗಡೆಯ ತಮ್ಮ ಈ ಗೂಂಡಾಗಳನ್ನ ಕಳಿಸಿದಾನೆ ಅಂತ ನಮ್ಗೆ ಒಂದು ಮಾಹಿತಿ ಇದೆ. ನಾವು ಮಂಗಳೂರು ಪೊಲೀಸರು ಕೇಳೋದೇನು ಅಂತಂದ್ರೆ, ಈ ಮಹೇಶ್ ತಿಮ್ರೋಡು ಇವರು ಆ ಒಂದು ವಾಲಂಟ್ ರಿಟೈರ್ಮೆಂಟ್ ತಗೊಂಡ್ರಲ್ಲ ಆ ಪೊಲೀಸರು, ಮತ್ತೆ ಸಮೀರ್ ಮೇಲೆ FIR ಮಾಡಿದ್ರಲ್ಲ, ಈಗ ಹರ್ಷೇಂದ್ರ ಜೈನು, ವೀರೇಂದ್ರ ಹೆಗ್ಗಡೆ ತಮ್ಮ ಈ ಗೂಂಡಾಗಳನ್ನ ಕಳಿಸಿದಾರೆ ಅಂತ ಒಂದು ಸಣ್ಣ ಮಾಹಿತಿ ಇದೆ. ನಮ್ ಪ್ರಶ್ನೆ ಏನು ಅಂತಂದ್ರೆ, ಹರ್ಷೇಂದ್ರ ಜೈನ್ಗೆ ನೋಟಿಸ್ ಕೊಟ್ಟು ನಿಮಗೆ ಈ ಗುಂಡಾಗಳನ್ನ ಕಳಿಸಿದ್ದು ಹರ್ಷೇಂದ್ರ ಜೈನ್ ಅಂತಂದ್ರೆ ಅವರ ಮೇಲೂ FIR ಮಾಡಬೇಕು ಮಂಗಳೂರು ಪೊಲೀಸರು. ಈ ದೇಶದ ಸಂವಿಧಾನಕ್ಕೆ ಅಕಸ್ಮಾತ್ ಅವರೇನಾದ್ರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಹರ್ಷೇಂದ್ರ ಜೈನ್ ಮೇಲೆ FIR ಆಗಬೇಕು. ಇವತ್ತು ವಿ ಆರ್ ಮೀಟಿಂಗ್, ಇವತ್ತು ಸರ್ಕಾರವನ್ನ ಭೇಟಿ ಮಾಡ್ತಾ ಇದ್ದೀವಿ. ಸರ್ಕಾರ ಅಂದ್ರೆ CM ಸಂಬಂಧಪಟ್ಟವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ವಿ ವಿಲ್ ನಾಟ್ ಅಲೋ. ಈ ಹುಚ್ಚಾಟನ ನಾವ್ ಯಾರು ಸಹಿಸ್ಕೊಳ್ಳಲ್ಲ. ಧರ್ಮಸ್ಥಳಕ್ಕೆ ಒಬ್ಬನೇ ಸಾಹುಕಾರ, ಕರ್ನಾಟಕದ ಗಲ್ಲಿನಲ್ಲೂ ಸಾಹುಕಾರ ಇದಾರಲ್ಲೇ, ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಯಾವ್ದೋ ದುಡ್ಡು ಇರ್ಬೋದು, ಬಟ್ ಬೇರೆಯವ್ರ ಹತ್ರನೂ ಹಣನೂ ಇದೆ, ಪವರೂ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿಶಕ್ತಿ ಇದೆ. ನಿಮ್ಮ ಹುಚ್ಚಾಟನ, ನಿಮ್ಮ 2 ಸ್ಕಾರ್ಪಿಯೋ 1 ಕಿತ್ತೋಗಿರೋ ಮಾಡ್ತೀವಿ ಅನ್ನೋ
4 ಆಟೋ 60 ಜನಕ್ಕೆ ಇಷ್ಟು ಪೊಗರಿದ್ರೆ ಅಲ್ಲಿ 10,000 ಗಾಡಿನ ತಂದು ಬೇಕಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ತಂದು ನಿಲ್ಸೋ ಕೆಪಾಸಿಟಿ ಇದೆ. ನಾವೇನಾದ್ರೂ 6 ಲಕ್ಷ ಜನ ಅಲ್ಲಿ ಏನಾದ್ರೂ ಬಂದ್ರೆ ನಿಮ್ಮ ಗತಿ ಏನಾಗತ್ತೆ? ಆ ಮಂಜುನಾಥ್ನೇ ಬಲ್ಲ. ಮಂಜುನಾಥನ್ಗೂ ನನ್ನ ಕನ್ಸಲ್ಲಿ ಮಂಜುನಾಥ ಬಂದಿದ್ದ. ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಇಬ್ರು ಬಂದಿದ್ರು. ಅವರಿಬ್ರು ಹೇಳಿದಾರೆ, ನಾವು ಧರ್ಮಸ್ಥಳ ಬಿಟ್ಟು ಸ್ವಲ್ಪ ದಿವಸ ಹೊರಗಡೆ ಹೋಗ್ತಾ ಇದೀವಿ, ನಮ್ಗೆ ಇಲ್ಲಿರಕ್ಕೆ ಆಗ್ತಾ ಇಲ್ಲ. ಆಮೇಲೆ ಎಲ್ಲಿರ್ತೀರಾ ಅಂತ ಕೇಳಿದ್ರೆ, ನೀವು ಯಾರು ಭಕ್ತರು ಮಂಜುನಾಥನ ನಿಂತಿರೋ ಅವ್ರೆಲ್ಲಾರ ಮನ್ಸಲ್ಲಿ ನಾವ್ ಇರ್ತೀವಿ. ನಾನ್ ಕೇಳಿದೆ, ನನ್ ಮನ್ಸಲ್ಲಿ 100% ನಿನ್ ಮನ್ಸಲ್ಲಿ ಇದ್ದೇ ಇರ್ತೀವಿ ಅಂತ ಹೇಳಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹೇಳಿದಾರೆ. ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ತಾತ್ಕಾಲಿಕವಾಗಿ ಟ್ರಿಪ್ ಹೋಗ್ತಾ ಇದಾರಂತೆ ಅಂತ ನಾನು ಕೇಳಿಸ್ತಪ್ಪ. ಓಕೆ, ಈಗ 800 ವರ್ಷ ಮುಂದೆ ಬಂದಂತ ಅಣ್ಣಪ್ಪ ಸ್ವಾಮಿ ಮತ್ತೆ ಧರ್ಮಸ್ಥಳ ಮಂಜುನಾಥ ಅಲ್ಲಿ ನಡೀತಾ ಇರುವಂತ ಗಲಾಟೆಗಳು, ಈಗ ಧರ್ಮಸ್ಥಳದ ಹೆಸರು ಕತ್ಕೊಂಡ್ರೆ ನಿಮ್ಗೆ ಅದು ಬೇಜಾರಾಗುತ್ತೆ. ಧರ್ಮಸ್ಥಳದಲ್ಲಿ 60 ಜನ 70 ಜನ ಗೂಂಡಾಗಳ ರೀತಿ ಹೊಡೆದ್ರೆ ಧರ್ಮಸ್ಥಳದ ಹೆಸರು ಕೆಟ್ಟೋಗಲ್ವಾ? ನಿಮ್ ಉದ್ದೇಶ ಫುಲ್ ಪ್ರೀ ಪ್ಲಾನ್ಡ್. ನೀವು ನಿನ್ನೆ ಆಗ್ತಾ ಇರುವಂತ ಗಲಾಟೆ ಅಚಾನಕ್ ಆಗಿದ್ದಲ್ಲ, ಇದು ತುಂಬಾ ವೆಲ್ ಪ್ಲಾನ್ಡ್. ಹರ್ಷೇಂದ್ರ ಜೈನನ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಮಂಗಳೂರು ಪೊಲೀಸು ವೀರೇಂದ್ರ ಹೆಗಡೆ ತಮ್ಮ ಹರ್ಷೇಂದ್ರನ್ಗೆ ನೋಟಿಸ್ ಕೊಡಬೇಕು. ಆತನೇ 339 ಜನರ ಮೇಲೆ ಎಕ್ಸ್ಪಾರ್ಟ್ ಇಂಜೆಕ್ಷನ್ ತಗೊಂಡಿದ್ದ. ಅದೇ ಹರ್ಷೇಂದ್ರ ಜೈನು ಈ ಗೂಂಡಾಗಳನ್ನ ಹಣ ಕೊಟ್ಟು ಕಳಿಸಿ ಗಲಾಟೆ ಮಾಡಿಸಿದಾನೆ ಅಂತ ಒಂದು ಮಾಹಿತಿ ಇದೆ. ಮಂಗಳೂರು ಪೊಲೀಸು ಹರ್ಷೇಂದ್ರ ಜೈನ್ಗೆ ನೋಟಿಸ್ ಕೊಡಬೇಕು, ಇಂಟ್ರಾಗೇಟ್ ಮಾಡಬೇಕು. ತಪ್ಪು ಮಾಡಿದ್ರೆ FIR ಮಾಡಿ ಹರ್ಷೇಂದ್ರ ಜೈನನ್ನ ಒಳಗಡೆ ಹಾಕಬೇಕು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.